ನನಗೆ ನೀವು ಯಾರ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದೀರಾ ಅಂತ ಗೊತ್ತಿಲ್ಲ. ಅಲ್ಲ, ನೀವು ಒಬ್ರು ಶಿಕ್ಷಕರಾಗಿ ಮನುಷ್ಯರ ಬಗ್ಗೆ ನಿಮ್ಗೆ ಕರ್ತವ್ಯದ ಜ್ಞಾನ ಇದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಸುಬೇಂದ್ರ ಅವರೇ, ನಾನು ಪುಸ್ತಕದ ಒಳಗಿರೋ ಪದಗಳನ್ನ ನಂಬೋದಿಲ್ಲ. ಅದು ವಾಸ್ತವ ಅಲ್ಲ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಸಾಮಾಜಿಕವಾದ ಶಿಕ್ಷಣ ಕೊಡ್ತೀನಿ, ಸಹಾನುಭೂತಿ ಕಲಿಸೋ ಪ್ರಯತ್ನ ಮಾಡ್ತೀನಿ, ಅವರನ್ನ ಮನುಷ್ಯರಾಗಿ ಮಾಡ್ತೀನಿ. ನಿಮ್ ಯೋಚನೆ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಮನೆ ಬಿಟ್ಟು ಬಂದಿರೋ ಮಕ್ಕಳನ್ನ ಬೇಗ ಮನೆಗೆ ಸೇರಿಸಿ. ಯಾರ ಮನೇಲೂ ವಿಷಯ ಗೊತ್ತಿಲ್ಲ. ನನಗೆ ಗೊತ್ತಿರಲಿಲ್ಲ ನನ್ನ ಮಗ ಇಲ್ಲಿಗೆ ಬಂದಿದ್ದಾನೆ ಅಂತ. ಎಲ್ಲ ಹೊರಟ್ಬಿಟ್ಟಿದ್ದಾರೆ ಮಂಗಲ್ನ ಹುಡ್ಕೋಕೆ. ಇವರಲ್ಲಿ ಯಾರಿಗೇನಾದ್ರೂ ಆದ್ರೆ ಅದ್ರ ಜವಾಬ್ದಾರಿ ನೀವು ತಗೋತೀರಾ? ಅದನ್ನೇ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಅಂತ. ಒಂದ್ ನಿಮಿಷ, ನೀವು ನಂಗೆ ಅರ್ಥ ಮಾಡ್ಸಕ್ ಬರಬೇಡಿ. ನಾನ್ ನಿಮ್ಗೆ ಅರ್ಥ ಮಾಡಿಸ್ತೀನಿ. ನಾನ್ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಬಾರೋ ಇಲ್ಲಿ, ನಡೆಯೋ ಮನೆಗೆ. ನೋಡಿ, ನೀವೆಲ್ಲ ಹೊರಡಿ. ನಾನ್ ಸುಬೇಂದ್ರ ಅವ್ರ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಸುಭಾಷ್ಗೂ ಬರೋದ್ ಬೇಡ ಅಂತ ಹೇಳ್ಬೇಕು. ಇವತ್ತು ಕ್ಲಾಸ್ ನಡೆಯೋ ತರ ಕಾಣಿಸ್ತಾ ಇಲ್ಲ. ನಡೀರೋ, ಮೀನ್ ಹಿಡಿಯೋಕೆ ಕೆರೆ ಕಡೆ ಹೋಗೋಣ. ನೀವ್ಯಾರು ತಪ್ಪು ತಿಳ್ಕೊಬೇಡಿ, ಬರೋದ್ ತಡ ಆಯ್ತು. ಬನ್ನಿ ಹೋಗೋಣ. ಸುಭಾಷ್, ಹಾ, ಈಗ ನಿನ್ ಜೊತೆ ಯಾರು ಬರೋದಿಲ್ಲ. ಯಾಕೆ? ನಾವ್ ಹೋಗೋ ವಿಷಯದ ಬಗ್ಗೆ ಸುಬೇಂದ್ರ ಮೇಸ್ಟ್ರಿಗೂ ಹೆಡ್ ಮಾಸ್ಟರ್ಗೂ ತುಂಬಾ ಜಗಳ ಆಯ್ತು. ಇಬ್ರಿಗೂ ತುಂಬಾ ಕೋಪ ಬಂದಿತ್ತು. ನಮ್ಮಿಂದಾಗಿ ಸುಬೇಂದ್ರ ಮೇಸ್ಟ್ರು ಹೆಡ್ ಮಾಸ್ಟರ್ಗೆ ಏನೇನೋ ಬೈದ್ಬಿಟ್ರು ಗೊತ್ತಾ? ಅವರು ಹೋಗಿ ಬೈದಿದ್ರಿಂದ ಹೆಡ್ ಮಾಸ್ಟರ್ಗೆ ತುಂಬಾ ಬೇಜಾರಾಗಿದೆ. ಹೀಗಿರುವಾಗ ಹೆಡ್ ಮಾಸ್ಟರ್ ಮುಖದಲ್ಲಿ ನಗು ತರಿಸೋದು ನಮ್ಮೆಲ್ಲರೂ ಕರ್ತವ್ಯ ಅಲ್ವಾ? ಆದ್ರೆ ನಾವೇನ್ ಮಾಡೋಕ್ ಸಾಧ್ಯ? ಹೆಡ್ ಮಾಸ್ಟರ್ ನಮ್ಮೆಲ್ಲರಿಗೂ ಏನೋ ತಪ್ಪಾಗಿ ಹೇಳ್ಕೊಟ್ಟಿಲ್ಲ. ಇದು ನಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ. ಈಗ ನಾವೇನಾದ್ರೂ ತಪ್ಪು ಕೆಲಸ ಮಾಡಿದ್ರೆ ಹೆಡ್ ಮಾಸ್ಟರ್ ನಮ್ಮ ಎಲ್ಲರಿಗೂ ಬೈದ ಸುಮ್ನೆ ಇರ್ತಾರೆ? ನೀವೇ ಹೇಳಿ. ಆಮೇಲೆ ನಮ್ಮ ಮೇಷ್ಟ್ರು ಸುಬೇಂದ್ರ ಮೇಷ್ಟ್ರಿಗೆ ತಿಳಿಸಿ ಅರ್ಥ ಮಾಡಿಸ್ತಾರೆ. ಅದನ್ನೆಲ್ಲ ಬಿಡಿ, ಈಗ ನಮ್ಗೆ ತುಂಬಾ ತಡ ಆಗಿದೆ. ಬನ್ನಿ, ನಾವೆಲ್ಲ ಹೋಗಿ ಮಂಗಲ್ನ ಹುಡ್ಕೋಣ. ಬರ್ತೀರಾ ಅಲ್ವಾ? ಸರಿ, ಹೊರಡೋಣ. ಇದೇ ಅಲ್ವಾ ಮಂಗಲ್ ಮನೆ? ಹೌದು, ಇದೆ ಮಂಗಲ್ ಮನೆ. ಹಾಸ್ಟೆಲ್ ನಿಂದ ಹೊರಟು ಮಂಗಲ್ ಅವನ್ ಮನೆಗೆ ಬಂದಿದ್ದ ಅಂತ ನೀವೆಲ್ಲರೂ ಹೇಳಿದ್ರಿ. ಆದ್ರೆ ಮಂಗಲ್ ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಸುಬೇಂದ್ರ ಮೇಸ್ಟ್ರು ಮೊದ್ಲೇ ಹೇಳಿದ್ರು ಅವ್ನ್ ಮನೇಲಿಲ್ಲ ಅಂತ. ಹೇಗೋ ಇಲ್ಲಿವರೆಗೂ ಬಂದಿದೀವಿ, ಒಂದ್ಸಲ ಕೇಳೋಣ ಅಲ್ವಾ? ಕೇಳಿದ್ರೆ ಏನಾದ್ರೂ ತಪ್ಪಾಗುತ್ತಾ? ಮಂಗಲ್, ನೀನ್ ಮನೇಲಿದ್ಯಾ? ಮಂಗಲ್? ಯಾರು ಮಾತಾಡ್ತಾ ಇರೋದು? ಬರ್ತಾ ಇದ್ದೀನಿ. ನೀವೆಲ್ಲ ಮಂಗಲ್ನ ಕರೀತಾ ಇದ್ದೀರಾ? ಮಂಗಲ್ ಮನೇಲಿ ಇಲ್ವಲ್ಲ? ಮನೇಲಿಲ್ವಾ? ಮಂಗಲ್ನ ಹುಡುಕೊಂಡು ನೀವ್ ಇಲ್ಲಿವರೆಗೂ ಬಂದಿದ್ದೀರಲ್ಲ? ಅವನು ಸ್ಕೂಲಲ್ಲಿರೋ ಹಾಸ್ಟೆಲಲ್ಲೇ ಇರ್ಬೇಕು. ನೀವೆಲ್ಲ ಯಾರಪ್ಪ? ನಾವು ಅವನ್ ಗೆಳೆಯರು. ಓ, ಹಾಗಾದ್ರೆ ನೀವೆಲ್ಲ ಶಾಲೆಗೆ ಹೋಗಕ್ಕಾಗಲ್ಲ. ಮಂಗಲ್ ನಮ್ಮ ಹೇಳ್ತಿದ್ಲು, ಅಲ್ಲಿಗೆ ಹೋಗಕ್ಕೆ ನದಿ ದಾಟ್ಕೊಂಡ್ ಹೋಗ್ಬೇಕಂತೆ. ಮಂಗಲ್ ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾನೋ ಅಲ್ಲೇ ಇರ್ತಾನೆ. ಆದ್ರೆ ಮಂಗಲ್ ಅಲ್ಲೆಲ್ಲೂ ಇಲ್ಲ. ಇದೇನ್ ಹೇಳ್ತಿದ್ಯಾ ನೀನು? ನಿನಗಿದೆಲ್ಲ ಹೇಗ್ ಗೊತ್ತು? ಯಾಕಂದ್ರೆ ನಾವು ಅಲ್ಲಿಂದಾನೇ ಬಂದಿದ್ದು, ಅವನನ್ನೇ ಹುಡ್ಕೊಂಡು. ಅವನಲ್ಲಿಲ್ಲ. ದಾರಿಲೆಲ್ಲ ನೋಡಿದ್ವಿ, ಅವನೆಲ್ಲೂ ಇಲ್ಲ. ಇಲ್ಲೂ ಇಲ್ಲ ಅಂದ್ರೆ ಅವನೆಲ್ಲಿಗೆ ಹೋಗಿರ್ತಾನೆ? ಶಾಲೆಗ್ ಬರ್ಲಿಲ್ವಾ? ಹಂಗಾದ್ರೆ ಎಲ್ಲಿ ಹೋದ? ಮೊದ್ಲು ಪ್ರವಾಹ ಬಂತು, ಅದ್ರ ಮೇಲ್ಗಡೆ ಇದ್ಯಾವ್ದೋ ಮಹಾಮಾರಿ. ಅಯ್ಯೋ ದೇವ್ರೆ, ನನ್ನ ಮಂಗಲ್ ಎಲ್ಲಿ ಹೋಗ್ಬಿಟ್ನಪ್ಪ? ಎಲ್ಲಿದ್ದೀರಾ ಎಲ್ರು? ಬೇಗ ಬನ್ನಿ, ನನ್ನ ಮಂಗಲ್ ಕಾಣಿಸ್ತಾ ಇಲ್ಲ. ಅವನು ಮನೆಗೆ ಬಂದಿದ್ದಾನೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಮಂಗಲ್ ಸ್ಕೂಲಲ್ಲೇ ಇದ್ದ. ಬಿರುಗಾಳಿ ಬಂದ್ಮೇಲೆ ಅವನು ಮನೆಗೆ ಹೋಗಿ ಬರ್ತೀನಿ ಅಂತಂದಿದ್ದ.
ಆದ್ರೆ ಅವನೆಲ್ಲೂ ಕಾಣಿಸ್ತಾನೆ ಇಲ್ಲ. ಅವನು ಪ್ರವಾಹ ದಿನಾನೇ ಬಂದಿದ್ದ, ಅದೇ ದಿನ ವಾಪಸ್ಸು ಹೊರಟೋದ. ಇದ್ರ ಅರ್ಥ ಅವ್ನ್ ಹಾಸ್ಟೆಲ್ ಕಡೆ ಹೋಗಿರ್ತಾನೆ. ಹೋಗೋ ದಾರಿಯಲ್ಲಿ ಅವ್ನ್ಗೇನಾದ್ರೂ ಆಗಿರ್ಬೋದು. ಇಲ್ಲ, ಅವನು ಹಾಸ್ಟೆಲಲ್ಲೇ ಇದ್ದಾನೆ. ಎಲ್ಲ ಹೋದ್ನೋ ನನ್ನ ಮೊಮ್ಮಗ. ಈ ಬಿರುಗಾಳಿಲಿ ಯಾವ ಮರ ಮುರಿದು ಅವನ್ ಮೇಲ್ ಬಿದ್ದಾಯ್ತು ನಮಗದು ಗೊತ್ತಾಗ್ಲಿಲ್ಲ. ಮಂಗಲ ಅಜ್ಜಿ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ, ನಾವೆಲ್ಲ ಇದೀವಲ್ಲ. ನೀವ್ ಇಷ್ಟ್ ಮಾತ್ರ ಹೇಳಿ, ಮಂಗಲ್ ಯಾವ ದಾರಿಲಿ ಹೋಗ್ತಿದ್ದ ಮತ್ತೆ ಬರ್ತಿದ್ದ? ಕಾಡಿನ ದಾರಿಲೇ ಹೋದ್ರೆ ಸ್ವಲ್ಪ ಬೇಗ ತಲುಪೋದು, ಅದಕ್ಕೆ ಅವನು ಕಾಡಿನ ದಾರಿಲೇ ಹೋಗ್ತಿದ್ದ. ಹೇ ಭಗವಂತ, ನನ್ನ ಮಂಗಲ್ ಎಲ್ಲಿ ಹೋಗಿದಾನೋ, ಅವನ್ನ ಕಾಪಾಡೋ ಭಗವಂತ. ನೀವು ಅಳ್ಬೇಡಿ ಅಜ್ಜಿ, ನಾವೆಲ್ಲರೂ ಖಂಡಿತ ಮಂಗಲ್ನ ಹುಡ್ಕೊಂಡ್ ಬರ್ತೀವಿ. ನೀವೆಲ್ಲ ಬೇಗ ಬನ್ನಿ. ಓಂ ಶತಮಾನಂ ಭವತಿ ಶತಾಯುಷ್ಯೇ ಆಯುಷ್ಯೇವೇಂದ್ರಿಯ ಪ್ರತಿಷ್ಠತೆ. ಈಗ ಮಾಡಿರೋ ಪ್ರಸಾದನ ತಂದಿಡಿ. ನೀನ್ ಹೋಗು, ನಾನ್ ಬೇರೆದೆಲ್ಲ ತಗೊಂಡ್ ಬರ್ತೀನಿ. ಆಯ್ತು. ಅರೆ ಪ್ರಮೀಳಾ, ನೀನು ಪ್ರಸಾದ ಕೊಡೋ ವ್ಯವಸ್ಥೆ ಮಾಡು. ಮೊದ್ಲು ಪುರೋಹಿತರು ಕೊಡು. ಹಾ, ನಾನು ಅದ್ರ ವ್ಯವಸ್ಥೆ ಮಾಡ್ತೀನಿ. ಸಾವಿತ್ರಿ, ಸಾವಿತ್ರಿ, ಒಲೆ ಹಚ್ಚಿದ ಕೂಡ್ಲೆ ಅನ್ನನ ಬೇಯಿಸೋಕಿಡು. ಪ್ರಭಾ, ಇವತ್ತು ಫಲಹಾರನೇ ತಿನ್ಬೇಕು, ಗೊತ್ತಿದೆಯಲ್ಲ ನಿನಗೆ? ಅರೆ ಇದೇನು, ಇವತ್ ಫಲಹಾರ ಮಾತ್ರನಾ? ಇವತ್ತಿನ ದಿನಾನೇ ಚೆನ್ನಾಗಿಲ್ಲ. ಅರೆ, ನೀನ್ ಯಾಕೆ ಮುಖ ಸಪ್ಪೆ ಮಾಡ್ಕೊಂಡೆ? ಇವಾಗ ಗೊತ್ತಾಗ್ತಿದೆ ಅಲ್ವಾ ನಿಮ್ಮ ಅಣ್ಣನ್ ಮಾತು ಕೇಳದೆ ಇದ್ರೆ ಏನಾಗುತ್ತೆ ಅಂತ? ಅದ್ರ ಮೇಲೆ ಅಪ್ಪನ ಬೈಗುಳ ಕೇಳ್ಬೇಕಾಗತ್ತೆ. ಏ ವಿಭಾ, ನೀ ಶೃಂಗಾರ ಮಾಡಿ ತಂದಿಟ್ಟಿರೋದನ್ನ ಹಾಗೆ ಇಟ್ರಾಗಲ್ಲಮ್ಮ. ಅದನ್ನ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬೇಕು. ಪ್ರಯತ್ನ ಮಾಡ್ತೀನಿ, ಆದ್ರೆ ಹೇಗಾಗುತ್ತೋ ಗೊತ್ತಿಲ್ಲ. ಪೂಜೆ ಹೊತ್ತಿಗೆ ಎಲ್ಲನೂ ಸೇರಿಸಿ ಮಾಡಿದ್ರಾಯ್ತು. ನನ್ಗಂತ ಸ್ವಲ್ಪ ಎತ್ತಿಡಿ, ನಾನು ಸ್ಕೂಲಿಂದ ಬಂದ್ಮೇಲೆ ತಿಂತೀನಿ. ಸರಿ. ಸುಬಿ ಇಲ್ದೇ ಇದ್ದಿದ್ರೆ ಇವತ್ ನನ್ ಗತಿ ಏನಾಗ್ತಿತ್ತು. ಆದ್ರೆ ಸುಬಿ ಎಲ್ಲೋ ಕಾಣ್ತಿಲ್ವಲ್ಲ, ಮತ್ತೆ ಎಲ್ಲಿ ಹೊರಟೋದ? ಶರತ್, ಹೋಗು, ಅಲ್ಲಿ ಹೋಗಿ ನೋಡು ವಿಭಾ ಚೆನ್ನಾಗಿ ಮಾಡ್ತಿದ್ದಾಳೋ ಇಲ್ವೋ ಅಂತ. ವಿಭಾ ನಿನಗೇನೋ ಹೇಳ್ಬೇಕು ಅಂತಿದ್ದಾಳೇನೋ, ಹೋಗು. ನನಗನ್ಸತ್ತೆ ಸುಭಾಷ್ ಕೋಪ ಮಾಡ್ಕೊಂಡು ಕೋಣೆಗೆ ಹೋಗಿರ್ಬೇಕು. ಮನೆಯವರೆಲ್ಲ ಅವನಿಗೆ ಬೈದ್ರಲ್ವಾ? ಸುಭಿ ಇವತ್ತು ಹಾಗೆ ಮಾಡಬಾರ್ದಾಗಿತ್ತು. ನೀವ್ ಹೋಗಿ ಅವನನ್ ಒಂದ್ಸಲ. ಬೇಡ, ಅವನ್ಗೊಂದ್ ತಪ್ಪಿನರ್ವಾಗ್ಲಿ. ಅವನ್ ಗೆಳೆಯನ್ನ ಹುಡುಕ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಈ ಶರತ್ ಅಣ್ಣನ್ ಮಾತಿನ ಮೇಲೆ ನಂಬಿಕೆನೇ ಇಲ್ವಾ ಅವನ್ಗೆ? ಆದ್ರೆ ನಾವು ಸುಭಿಗ್ ಮಾತು ಕೊಟ್ಟಿದ್ವಿ, ಏನೇ ಆದ್ರೂ ನಾವು ಅವನ್ ಜೊತೆಗಿರ್ತೀವಿ ಅಂತ, ಅವನಿಗ್ ಸಹಾಯ ಮಾಡ್ತೀವಿ ಅಂತ. ಅದ್ರರ್ಥ ಅವನೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಸರಿ ಮಾಡೋ ಜವಾಬ್ದಾರಿ ನಮ್ದೇನೆ. ನಿಮ್ಗೆ ಇನ್ನೂ ಕೋಪ ಇದ್ಯಾ? ನಿಮಗ್ ಗೊತ್ತಾ, ನಮ್ಮ ಅಣ್ಣನ್ ಕೋಪ ಅಂತೂ ಯಾವತ್ತೂ ಇಷ್ಟೊತ್ವರೆಗೂ ಇರೋದೇ ಇಲ್ಲ. ಓಡೋಡ್ ಬರ್ತಿದ್ರು ನನ್ನ ಹತ್ರ.
ಈಗ ಅಣ್ಣ ಜೊತೆಗಿದಾರಲ್ಲ, ಅದಕ್ಕೆ ಅವನಿಗೆ ಅಣ್ಣನ್ ಬೆಲೆ ಗೊತ್ತಾಗ್ತಿಲ್ಲ. ಆಮೇಲೆ ಎಲ್ಲ ಗೊತ್ತಾಗತ್ತೆ. ಅವನಿಗೋಸ್ಕರ ಸ್ವಲ್ಪ ತೆಗ್ದಿಟ್ಟಿರು, ನಾನು ಅವನನ್ನು ಕರ್ಕೊಂಡ್ ಬರ್ತೀನಿ. ಎಲ್ರೂ ಹುಷಾರಾಗಿ ಬನ್ನಿ, ಕಾಲ್ಗೆ ಮುಳ್ಚುಚ್ಕೊಂಡ್ಬಿಡುತ್ತೆ. ವಿಭಾ, ಮಾಡೋದಕ್ಕಿನ್ನು ಎಷ್ಟು ಸಮಯ ಬೇಕಮ್ಮ? ಇನ್ನೇನ್ ಆಗೋಯ್ತು ಅಜ್ಜಿ, ತಗೊಂಡ್ ಬಂದೆ. ವಿಭಾ, ಸ್ವಲ್ಪ ಬೇಗ ತಗೊಂಡ್ ಬಾ, ಪುರೋಹಿತರು ಹೊರಡ್ಬೇಕು. ಪ್ರಭಾ, ಪುರೋಹಿತರು ಕೊಡೋಕ್ ಮುಂಚೆ ಸ್ವಲ್ಪ ನೋಡಮ್ಮ, ಒಳ್ಳೆ ರುಚಿಯಾಗಿ ಮಾಡಿದಾಳ ಇಲ್ಲ ಹಿಟ್ ಕಲ್ಸೋ ತರ ಕಲ್ಸ್ಬಿಟ್ಟಿದಾಳ ಅಂತ. ಸತ್ಯನಾರಾಯಣ ಪೂಜೆಲಿ ಏನೇ ಕೊಟ್ರು ಚೆನ್ನಾಗಿರ್ಬೇಕು. ನೀನ್ ಮಾಡಿರೋ ಪ್ರಸಾದ ತುಂಬಾ ಚೆನ್ನಾಗಿದೆ. ಪ್ರಭಾ, ಆಗಿದ್ರೆ ಪ್ರಸಾದ ನಂಗೆ ಸ್ವಲ್ಪ ಜಾಸ್ತಿನೇ ಕೊಡು, ಸರಿನಾ? ಇಲ್ಲ 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 ವಿಭಾ, ಈಗ ನೀನ್ ನನ್ಗೊಂದು ಸತ್ಯ ಹೇಳ್ಬೇಕು. ಈ ಪ್ರಸಾದ ಮಾಡೋಕೆ ಯಾರು ನಿನಗ್ ಸಹಾಯ ಮಾಡಿದ್ದು? ಅಜ್ಜಿ, ಯಾರ ಅವಳಗ್ ಸಹಾಯ ಮಾಡ್ತಾರೆ? ನಾವೆಲ್ಲ ಇಲ್ಲೇ ಇದೀವಲ್ಲ, ಅಲ್ಲಿ ಅವಳು ಒಬ್ಳೇ ಇದ್ಲು. ಇಲ್ಲ 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 ಇಲ್ಲ, ನನ್ನ ಮನ್ಸಾಕೋ ಹೇಳ್ತಿದೆ. ಸತ್ಯವಾಗಿ ಹೇಳು, ಯಾರು ನಿನಗ್ ಸಹಾಯ ಮಾಡಿದ್ದು? ಯಾರು ಹೇಳು ಹೇಳು. ಸ್ವಲ್ಪ ಹೊತ್ತಿಗೆ ಮುಂಚೆ ಶರತ್ ಜೊತೆ ಮಾತಾಡ್ತಿದ್ಲು. ಸರಳ ಅಕ್ಕ, ಶರತ್ಗಂತೂ ಪ್ರಸಾದ ಮಾಡಕ್ ಬರಲ್ಲ. ಇಲ್ಲ ಇಲ್ಲ ಇಲ್ಲ, ಆಗ ಅವಳು ಕೋಣೆಲೇ ಇದ್ಲು. ಆಗ ಖಂಡಿತ ಯಾರೋ ಇದ್ರು, ಯಾರೋ ಇವಳಿಗೆ ಸಹಾಯ ಮಾಡಿದ್ದಾರೆ. ಅದ್ರ ದೊಡ್ಡಮ್ಮ, ಆಗ್ಲೇ ಪ್ರಸಾದ ಮಾಡಿ ಆಗೋಯ್ತಲ್ಲ, ಈಗ ಕೇಳಿದ್ರಿಂದ ಏನ್ ಲಾಭ ಇದೆ? ಏನ್ ಗೊತ್ತು ಜಾನಕಿ, ನೀವು ಗಂಡಸ್ರೆಲ್ಲ ಈ ವಿಷಯದಲ್ಲಿ ಮೂಗ್ ತುರ್ಸೋದ್ ಬೇಡ. ನಾನ್ ನಿನ್ನೆ ಕೇಳ್ತಾ ಇರೋದು, ಹೇಳಮ್ಮ, ಯಾರು ಪೂಜೆ ಕೋಣೆಗೆ ಬಂದು ನಿನಗೆ ಹೇಳ್ಕೊಟ್ಟಿದ್ದು? ನನಗ್ ಗೊತ್ತಿರೋ ಪ್ರಕಾರ ನಾನು ಸುಭಿ ಆ ಕೋಣೆಗೆ ಹೋಗೋದನ್ನ ನೋಡ್ದೆ. ಇದ್ರಲ್ಲಿ ಸುಭಿ ಅವಳಗ್ ಸಹಾಯ ಮಾಡೋಕ್ ಆಗಲ್ಲ. ನನಗ್ ನಂಬಿಕೆ ಬರ್ತಾ ಇಲ್ಲ. ವಿಭಾ ಅಂತೂ ಬಾಯ್ ಬಿಡೋಳೆ ಅಲ್ಲ. ಸುಬಿ ಎಲ್ಲಿದ್ದಾನೆ? ನಾನು ಸುಬಿನೇ ಕರೆದು ಕೇಳ್ಕೊತೀನಿ, ಅವನು ಪೂಜೆ ಕೋಣೆಗೆ ಹೋಗಿದ್ನೋ ಇಲ್ವೋ ಅಂತ, ಅವನೇನಾದ್ರೂ ಹೇಳ್ಕೊಟ್ಟಿದಾನೋ ಇಲ್ವೋ ಅಂತ. ಸುಬಿ, ಸುಬಿ, ಸುಭಿ, ಓ ಸುಭಿ, ಏಯ್ ಸುಬಿ, ಸುಭಾಷ್, ನಾವ್ ಕಾಡಿನ ದಾರಿಯಲ್ಲಿ ಹೋಗೋದ್ರಿಂದ ಏನ್ ಲಾಭ? ಇಲ್ಲಂತೂ ಯಾರು ಕಾಣಿಸ್ತಾನೆ ಇಲ್ಲ. ನಾವ್ ಯಾರತ್ರ ಮಂಗಲ್ ಬಗ್ಗೆ ವಿಚಾರಿಸೋದು? ಅವನು ಹಾಸ್ಟೆಲಲ್ಲೂ ಇಲ್ಲ, ಮನೇಲೂ ಇಲ್ಲ. ನಾವ್ ಇದೇ ದಾರಿಲಿ ಹುಡ್ಕೊಂಡು ಹೋದ್ರೆ ಅವ್ನ್ ಸಿಗ್ಬೋದು. ಬನ್ನಿ ಬನ್ನಿ, ಎಲ್ರು ಬನ್ನಿ. ನೀವೆಲ್ರೂ ಬೇಗ ಬನ್ನಿ, ಮಂಗಲ್ ಇಲ್ಲೇ ಇದ್ದಾನೆ. ಸತೀಶ್, ಸುಭಿನ ಬೇಗ ರೂಮಿಂದ ಕರ್ಕೊಂಡ್ ಬಾ. ಸುಭಿ ರೂಮಲ್ಲೂ ಇಲ್ಲ.
ನಾನು ಮನೆಯೆಲ್ಲ ನೋಡಾಯ್ತು, ಎಲ್ಲೂ ಕಾಣಿಸ್ತಿಲ್ಲ. ಇಲ್ಲಾಂದ್ರೆ ಎಲ್ಲ ಹೋದ ಅವನು? ಈಗ ತಾನು ಇಲ್ಲೇ ಇದ್ನಲ್ಲ. ನಿಮ್ಮಮ್ಮನು ಅವನಿಗೆ ಹೊರಗಡೆ ಹೋಗಕ್ ಬೇಡ ಅಂತಂದ್ರು. ನೀನ್ ಸರಿಯಾಗಿ ಎಲ್ಲಾ ಕಡೆನೂ ಹುಡುಕ್ತೆ ತಾನೆ? ಹೌದು, ನಾನು ಎಲ್ಲಾ ಕಡೆನೂ ಹುಡುಕಾಯ್ತು. ಮಾಡಿ ಮೇಲೆ ಹಿತ್ಲಲ್ಲಿ ಅವನು ಎಲ್ಲೂ ಕಾಣಿಸ್ತಿಲ್ಲ. ಶರತ್, ಹೊರಗಡೆ ಹೋಗಿ ನೋಡ್ಬೇಗ. ಸರಿಯಪ್ಪ. ಹೊರಗೆ ಹೋಗಿ ನೋಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವನ್ ಮತ್ತೆ ನಮ್ಮೆಲ್ಲರ ಕಣ್ ತಪ್ಸಿ ಓಡ್ ಹೋಗಿದ್ದಾನೆ. ನೋಡಿದ್ರಲ್ವಾ ನೀವು? ನಾವೆಷ್ಟೇ ಬೈದ್ರು ಅವನ್ ಹಾಗೆ ಸುಮ್ಮನೆ ನಿಂತಿದ್ದ, ಒಂದು ಮಾತು ಆಡ್ಲಿಲ್ಲ. ಅವನು ಮೊದ್ಲೇ ನಿರ್ಧಾರ ಮಾಡ್ಕೊಂಡಿದ್ದ, ಸಮಯ ಸಿಕ್ಕಿದ ತಕ್ಷಣ ನಾನಿಲ್ಲಿಂದ ಓಡ್ ಹೋಗ್ಬೇಕು ಅಂತ. ಈಗ ಅವನ್ ಅದನ್ನೇ ಮಾಡಿದ್ದಾನೆ. ನನಗನ್ಸುತ್ತೆ ಅವನು ಆ ಮಂಗಲನ್ ಹುಡ್ಕಕ್ಕೆ ಹಳ್ಳಿಗೆ ಹೋಗಿದ್ದಾನೆ. ಏನ್ ಹೇಳ್ತಿದ್ದೆ ನಿನ್ ಪ್ರಭಾ? ಎಲ್ರು ಅಲ್ಲಿ ಮಹಾಮಾರಿ ಹಬ್ಬಿದೆ ಅಂತ ಇದ್ರು. ಆ ಖಾಯಿಲೆ ಜನರ ಮಧ್ಯೆ ಸುಭಾಷ್ ಹೋದ್ರೆ... ಅಯ್ಯೋ ದೇವ್ರೆ, ಏನ್ ಮಾಡೋದು? ಅಮ್ಮ ಅಮ್ಮ, ಸುಭಾಷ್ ಅಲ್ಲಿಗೆ ಹೋಗಿ ಅವನಿಗೆ ಏನಾದ್ರೂ ಆದ್ರೆ ಏನ್ ಮಾಡೋದಮ್ಮ? ನಂಗೆ ಭಯ ಆಗ್ತಿದೆ. ಇಷ್ಟೆಲ್ಲ ಹೇಳಿದ್ಮೇಲೂ ಅವ್ನು ಹೇಗೆ ಕೆಲಸ ಮಾಡ್ದ? ನೀವ್ ಹೀಗ್ ನಿಂತಿರ್ಬೇಡಿ, ಏನಾದ್ರೂ ಮಾಡಿ. ಇವನ್ ಯಾವಾಗ್ಲೂ ಯಾಕೆ ಹೀಗ್ ಮಾಡ್ತಿದ್ದಾನೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಈಗ ಅವನಿಗೆ ಏನಾದ್ರೂ ಆಗ್ಬಿಟ್ರೆ ಯಾಕೆ ಅವನ್ ಬಗ್ಗೆ ಅವನ್ ಯೋಚನೆ ಮಾಡೋದಿಲ್ಲ? ನಾನು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ, ಆದ್ರೂ ನನ್ನಿಂದ ಅವನನ್ನ ತಡೆಯೋಕೆ ಆಗ್ತಿಲ್ಲ. ಮಂಗಲ್ ಎದ್ದೇಳು, ಮಂಗಲ್ ಎದ್ದೇಳು. ನಾವೆಲ್ಲ ನಿನ್ ಸ್ಕೂಲ್ ಗೆಳೆಯರು, ನಿಂಗೇನು ಆಗಕ್ ಬಿಡಲ್ಲ ನಾವು. ಮಂಗಲ್ ಎದ್ದೇಳು, ಕಣ್ಬಿಡು, ನಾವೆಲ್ಲರೂ ಬಂದಿದೀವಿ, ನಿಂಗೇನು ಆಗೋದಿಲ್ಲ. ಮಂಗಲ್, ನಿಂಗೇನಾಯ್ತು ಮಂಗಲ್? ನಿನ್ಗೆ ತುಂಬಾ ಜ್ವರ ಬಂದಿದೆ. ಜ್ವರನಾ? ಇದು ಮಹಾಮಾರಿ ಇರ್ಬೇಕು. ನನ್ಗೇನಾದ್ರೂ ಈ ಕಾಯಿಲೆ ಬಂದ್ರೆ ನಾನ್ ಸತ್ತು ಹೋಗ್ತಿದ್ದೆ. ಏನೂ ಆಗಲ್ಲ ಗೋಪಾಲ್, ಇವನ್ಗೇನು ಆಗಲ್ಲ. ಬನ್ನಿ, ನಾವೆಲ್ಲ ಅವನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಎತ್ತಿ ಎತ್ತಿ ಎತ್ತಿ. ಗೋಪಾಲ್, ನೀನ್ ಆ ಕಡೆ ಹೋಗು. ಅರೆ ಶರತ್, ನಾನ್ ನಿನ್ನನ್ನೇ ಹುಡ್ಕೊಂಡ್ ಬರ್ತಾ ಇದ್ದೆ. ಮಂಗಲ್ನ ಹುಡ್ಕೋದಕ್ ಹೋಗ್ಬೇಡ ಅಂತ ಸುಭಾಷ್ಗೆ ಹೇಳ್ಬೇಕಿತ್ತು. ಅವನ್ಗೆ ಎಷ್ಟು ಅಂತ ಹೇಳಿ ಮೇಷ್ಟ್ರೆ? ಸುಭಾಷ್ ಮನೆಯಲ್ಲಿ ಯಾರಿಗೂ ಹೇಳ್ದೇನೆ ಹೊರಟು ಹೋಗಿದ್ದಾನೆ. ಅದಕ್ಕೆ ನಾನು ಅವನನ್ನ ಹುಡುಕ್ತಾ ಇದ್ದೀನಿ. ಅವನು ಮಂಗಲನ್ನ ಹುಡ್ಕಕ್ ಹೋಗಿದ್ದಾನೆ ಮೇಷ್ಟ್ರೆ. ನಾನು ಅವನಿಗೆ ಬೇಡ ಅಂತಾನೆ ಹೇಳಿದ್ದೆ. ಸುಭಾಷ್ ಒಬ್ನೇ ಹೋಗಿಲ್ಲ, ಎಲ್ಲರನ್ನೂ ಕರ್ಕೊಂಡು ಹೋಗಿದ್ದಾನೆ. ಆದ್ರೆ ಅವ್ರಿಗೆ ಯಾರಿಗೂ ಮಂಗಲ್ ಮನೆ ಗೊತ್ತಿಲ್ಲ. ನೋಡ್ತಾ ಇದ್ದೀರಾ ನೀವು ಸ್ಕೂಲನ್ನು ಯಾವ ಸ್ಥಿತಿಗೆ ತಂದಿದ್ದೀರಾ? ಪಾಠ ಮಾಡೋದಕ್ಕೆ ವಿದ್ಯಾರ್ಥಿಗಳೇ ಇಲ್ಲ. ಯಾರಿಗೆ ಪಾಠ ಮಾಡ್ಲಿ? ಎಲ್ಲ ಮಂಗಲ್ನ ಹುಡ್ಕೊಂಡು ಹೋಗಿದ್ದಾರೆ. ಮಂಗಲ್ನ ಹುಡುಕುವಾಗ ಮಕ್ಕಳಿಗೆ ಏನಾದ್ರೂ ತೊಂದರೆ ಆಗ್ಬಿಟ್ರೆ? ಇಲ್ಲ, ಇದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡ್ಲೇಬೇಕು. ನಡಿ ಮನೆಗೆ ನಡಿ, ಹಾಳಾಗೋದ್ರು ಅವರೆಲ್ಲ. ನಡಿ. ನನ್ನ ತಮ್ಮನ ಕಾರಣದಿಂದ ನಿಮಗ್ ತೊಂದರೆ ಆಗ್ತಿದೆಯಲ್ಲ ಮೇಷ್ಟ್ರೆ? ಶರತ್, ಇನ್ನು ತಡ ಮಾಡದೆ ಈಗ ಮಕ್ಕಳನ್ನೆಲ್ಲ ವಾಪಸ್ ಕರ್ಕೊಂಡ್ ಬರ್ಬೇಕು. ಮಂಗಲ್ ಮನೆಗೆ ಹೋಗೋದಕ್ಕೆ 2 ದಾರಿ ಇದೆ. ಒಂದು ನದಿ ದಾಟ್ ಹೋಗೋದು, ಇನ್ನೊಂದು ಕಾಡಿನ ಮಧ್ಯೆಯಿಂದ. ನಾವಿಬ್ರು ಬೇರೆ ಬೇರೆ ದಾರಿಯಲ್ಲಿ ಹೋಗೋಣ. ನೀವ್ ಹೇಳಿದ್ದು ಸರಿ ಇದೆ ಮೇಷ್ಟ್ರೆ. ನಾನು ಕಾಡಿನ ದಾರಿಲಿ ಬರ್ತೀನಿ, ನೀವು ನದಿ ದಾಟ್ಕೊಂಡ್ ಬಂದ್ಬಿಡಿ. ಸರಿ, ಹಾಗೆ ಆಗ್ಲಿ. ಓಹೋ, ನೀವ್ ಇಲ್ಲಿದ್ದೀರಾ? ಸ್ಕೂಲಿನ ಪರಿಸ್ಥಿತಿ ಈ ಮಟ್ಟಿಗೆ ಬಂದ್ಬಿಡ್ತಾ? ಈಗ ಇನ್ಸ್ಪೆಕ್ಟರ್ ಸ್ಕೂಲಿಗೆ ಬರ್ತಾರೋ, ವಿದ್ಯಾರ್ಥಿಗಳು ಒಬ್ರು ಇಲ್ಲ. ಅಯ್ಯೋ, ನಾನಂತೂ ಈ ವಿಷಯದ ಬಗ್ಗೆ ಮರ್ತೇ ಹೋಗ್ಬಿಟ್ಟಿದ್ನಲ್ಲ. ಹೌದು, ನೀವೀಗ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅವ್ರಿಗೀಗ ತಿಂಡಿ ಚಹಾದ ವ್ಯವಸ್ಥೆ ಆದ್ರೂ ಮಾಡ್ಬೇಕಲ್ವಾ? ಪಂಡಿತ್ರೆ, ನೀವು ಸ್ವಲ್ಪ ಅದನ್ನೆಲ್ಲ ನೋಡ್ಕೋತಾ ಇರಿ. ನಾನು ಈಗ್ಲೇ ಬಂದ್ಬಿಡ್ತೀನಿ. ಎಲ್ಲ ಹುಡುಗರು ಸ್ಕೂಲಿಗೆ ಬರದೇ ಇದ್ರೆ ದೊಡ್ಡ ಸಮಸ್ಯೆನೇ ಆಗತ್ತೆ. ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ. ಹಾಗೆ ಬನ್ನಿ, ಹುಷಾರಾಗಿ ಬನ್ನಿ.
ಬನ್ನಿ ಬನ್ನಿ, ಹುಷಾರಾಗಿ ಬನ್ನಿ. ಅಲ್ಲಿ ನೆರಳಿದೆ, ಅಲ್ಲಿ ಮನಗ್ಸೋಣ. ನಿಧಾನವಾಗಿ ಬನ್ನಿ. ಹಾ, ಇಲ್ಲೇ 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 ಇಳಿಸಿ. ಮಂಗಲ್, ನಿಂಗೆ ಕೇಳಿಸ್ತಿದ್ಯಾ? ನಾವೆಲ್ಲ ನಿನ್ ಸ್ಕೂಲ್ ಗೆಳೆಯರು. ಜ್ವರ ಅಂತೂ ಜಾಸ್ತಿನೇ ಆಗಿದೆ. ಈಗ ನಾವ್ ಏನ್ ಮಾಡೋದು? ಅದೇ ಗೊತ್ತಾಗ್ತಾ ಇಲ್ಲ. ಬಿರ್ಗಾಳಿ ಬಂದ್ಮೇಲೆನೆ ಇವನ್ಗೀಗಾಗಿರ್ಬೇಕು. ಮಂಗಲ್, ನೀವಿಲ್ಲೇ ಇರಿ, ನಾನು ನೀರ್ ತರ್ತೀನಿ. ಮಂಗಲ್ ಎದ್ದೇಳು, ಮಂಗಲ್ ಎದ್ದೇಳು, ಮಂಗಲ್ ಮಂಗಲ್ ಮಂಗಲ್. ಮಂಗಲ್ ಎದ್ದೇಳು, ಮಂಗಲ್ ನಾವೆಲ್ಲ ಎದ್ದೇಳು, ಎದ್ದೇಳು, ಮಂಗಲ್ ನಿಂಗೆ ಬಂದ್ಬಿಡು, ಮಂಗಲ್ ಎದ್ದೇಳು. ನನ್ನ ಜರ್ಗು. ಅಯ್ಯೋ, ಎಲ್ಲ ನೀರು ಚೆಲ್ಲೋಯ್ತು. ಇವಾಗ ಹೆಂಗ್ ಕುಡ್ಸೋದು? ಅವನ್ಗೆ ನೀರ್ ಕುಡಿಯಕ್ಕೂ ಶಕ್ತಿ ಇಲ್ಲ ಅನ್ಸುತ್ತೆ. ನಾವೆಲ್ರೂ ಇವ್ರನ್ನ ಇಲ್ಲೇ ಬಿಟ್ಟು ಹೋಗೋದು ಒಳ್ಳೇದನ್ಸುತ್ತೆ. ಏನ್ ಹೇಳ್ತಿದ್ಯಾ ನಂದು ನೀನು? ಅವನ್ಗಿನ್ನು ಪ್ರಾಣ ಇದೆ. ಇವನ್ನ ಇಲ್ಲೇ ಹೀಗೆ ಬಿಟ್ಟು ಹೋದ್ರೆ ಅವನು ಬದುಕೋದಿಲ್ಲ. ಇವನನ್ನ ಡಾಕ್ಟರ್ ಹತ್ರ ಕರ್ಕೊಂಡೇ ಹೋಗ್ಬೇಕು. ಮಹಾಮಾರಿ ಬಂದಿರೋದ್ರಿಂದ ಇವನ್ಗೆ ತುಂಬಾ ಜ್ವರ ಇದೆ. ಯಾರು ಕರ್ಕೊಂಡು ಹೋಗ್ತಾರೆ? ಇಲ್ಲ ಇಲ್ಲ, ಹಾಗೆಲ್ಲ ಮಾಡಕ್ಕಾಗಲ್ಲ. ನಾನು ಈಗ್ಲೇ ದಡದ ಕಡೆ ಹೋಗಿ ಬರ್ತೀನಿ. ನಿಮ್ ದೋಣಿ ಒಂದ್ ಸ್ವಲ್ಪ ನಂಗೆ ಬೇಕಿತ್ತು. ಎಲ್ಲಿಗೆ ಹೋಗ್ಬೇಕು? ಡಾಕ್ಟರ್ ಹತ್ರ ಹೋಗ್ಬೇಕು. ಅಲ್ಲಿಗೆ ಯಾಕೆ ಹೋಗ್ಬೇಕು? ನಾವು ತುಂಬಾ ತೊಂದ್ರೆಲಿದ್ದೀವಿ. ಒಬ್ಬ ರೋಗಿ ಇದ್ದಾನೆ. ಇಲ್ಲ, ಬರಕ್ಕಾಗಲ್ಲ. ಅಣ್ಣ, ಒಂದ್ ನಿಮಿಷ ನನ್ ಮಾತ್ ಕೇಳಿ. ನನ್ ಗೆಳೆಯ ಒಬ್ಬ ಸಂಕಟದಲ್ಲಿದ್ದಾನೆ. ಸ್ವಲ್ಪ ಸಹಾಯ ಮಾಡಿದ್ರೆ ಏನೂ ಆಗೋದಿಲ್ಲ. ನಾನ್ ಬರೋದಿಲ್ಲ ಅಂದ್ಮೇಲೆ ಬರಲ್ಲ. ಅಣ್ಣ, ಒಂದ್ ನಿಮಿಷ ನನ್ ಮಾತ್ ಕೇಳಿ. ದಯವಿಟ್ಟು ನನ್ ಮಾತ್ ಕೇಳಿ. ಸ್ವಲ್ಪ ದೋಣಿನ ನಿಲ್ಸಿ. ಇಲ್ಲ, ನಿಲ್ಸಲ್ಲ. ಅಣ್ಣ, ನಿಂತ್ಕೊಳ್ಳಿ. ದಯವಿಟ್ಟು ಸ್ವಲ್ಪ ಸಹಾಯ ಮಾಡಿ. ನನ್ ಮಾತ್ ಕೇಳಿ. ಸುಭಾಷ್, ನಡಿ, ಮನೆಗ್ ನಡಿ. ಇವ್ರು ಯಾರು ಕರ್ಕೊಂಡು ಹೋಗಲ್ಲ. ಅಷ್ಟು ದೂರ ದೋಣಿ ಇಲ್ದೆ ಹೇಗ್ ಹೋಗೋದು? ಅಲ್ಲಿ ನೋಡಿ, ಇನ್ನೊಂದು ದೋಣಿ ಬರ್ತಿದೆ. ಓ ಅಣ್ಣ, ಅಣ್ಣ, ನನ್ ಮಾತ್ ಕೇಳಿಸ್ತಿದ್ಯಾ? ನಮ್ ಗೆಳೆಯನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಸ್ವಲ್ಪ ತಡ ಆದ್ರೂ ಅವ್ನು ಉಳಿಯೋದಿಲ್ಲ. ನಾನು ನಿಮ್ಗೆ ಸಹಾಯ ಮಾಡ್ತೀವಿ ಅಣ್ಣ. ನಿಮ್ ದೋಣಿನ ತೊಳೆದು ಸ್ವಚ್ಛ ಮಾಡಿ ನಿಮ್ಗೆ ವಾಪಸ್ ಕೊಡ್ತೀವಿ. ಆದ್ರೆ ನೀವು ಮಂಗಲ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಕ್ಕೆ ಸಹಾಯ ಮಾಡಿ. ಬನ್ನಿ ಅಣ್ಣ. ಹುಟ್ಟಾಕಕ್ಕಾಗತ್ತಾ? ತುಂಬಾ ಭಾರ ಇದೆ ಇದು. ತುಂಬಾ ಶಕ್ತಿ ಬೇಕಪ್ಪ ಇದಕ್ಕೆಲ್ಲ. ಮನ್ಸಲ್ಲಿ ತುಂಬಾ ಶಕ್ತಿ ಇದೆ. ನಾವು ಕರ್ಕೊಂಡು ಹೋಗ್ತೀವಿ. ಮಂಗಲ್ ಅವ್ರ ಅಜ್ಜಿಗೆ ನಾವು ಮಾತು ಕೊಟ್ಟು ಬಂದಿದೀವಿ. ಮಂಗಲನ್ನ ಉಳಿಸ್ಕೊಳ್ಳೇಬೇಕು. ಆಯ್ತು, ಕರ್ಕೊಂಬನ್ನಿ. ನಂದು ಗೋಪಾಲ್, ಮಂಗಲ್ನ ಕರ್ಕೊಂಡ್ ಬನ್ನಿ. ಎತ್ಕೊಳ್ಳಿ, ಮಂಗಲ್ನ ಎಲ್ಲರೂ ಎತ್ಕೊಳ್ಳಿ. ಬನ್ನಿ ಬನ್ನಿ, ಅವರೆಲ್ಲ ಇಲ್ಲೇ ಎಲ್ಲೋ ಇರಬೇಕು.
ಇವನು ಮಂಗಲ್ ಅಲ್ವಾ? ಸುಭಾಷ್ ಕೊನೆಗೂ ಅವನು ಹುಡುಕೆ ಬಿಟ್ನಲ್ಲ. ಬನ್ನಿ ಬನ್ನಿ, ಅಲ್ಲಿ ನೋಡಿ ಮಕ್ಕಳು ಗುಂಪು, ಬೇಗ ಬನ್ನಿ. ನೋಡಿ ಇವರೆಲ್ಲ ಎಂತ ಕೆಲಸ ಮಾಡಿದ್ದಾರೆ. ಸ್ಕೂಲ್ಗೆ ಬರ್ದೇನೆ ಇಲ್ಲಿ ಎಲ್ಲ ಹುಡುಗಾಟ ಮಾಡ್ತಾ ಇದ್ದಾರೆ. ಹೀಗೆಲ್ಲ ಮಾಡ್ಲೇಬಾರ್ದಿತ್ತು. ಎಂತ ಅಪಾಯ ತಂದಿಟ್ಟಿದ್ದೀರೋ ನೀವೆಲ್ರು. ಆ ಹುಡುಗನ್ನ ನೀವು ಕೈಯಲ್ಲಿ ಮುಟ್ಟಿದ್ದೀರಾ? ಬಿಡಿ ಅವನನ್ನ. ಆ ಹುಡುಗನ್ನ ಯಾರು ಮುಟ್ಬೇಡಿ, ಬಿಟ್ಬಿಡಿ ಅವನ್ನ. ಇವ್ರನ್ನೆಲ್ಲ ಬರೋದಕ್ಕೆ ಆ ಮೇಷ್ಟ್ರೆ ಇವರಿಗೆ ಹೇಳಿರ್ಬೇಕು. ನೀವೇ ನೋಡ್ತಾ ಇದ್ದೀರಲ್ಲ ಈ ಮಕ್ಕಳು ಹುಡುಗಾಟನ. ಓದೋದ್ ಬರೆಯೋದ್ ಬಿಟ್ಟು ಇಲ್ಲಿ ಬಂದ್ ಕೂತಿದ್ದಾರೆ. ಹೌದು, ಇಷ್ಟು ಚಿಕ್ಕ ಮಕ್ಳಿಗೆ ಏನಾದ್ರು ಆಗ್ಬಿಟ್ರೆ ಅದಕ್ಕೆ ಯಾರು ಹೊಣೆ? ಮಕ್ಳನ್ನ ಯಾರಾದ್ರೂ ಈ ರೀತಿ ಅಪಾಯಕ್ಕೆ ನುಗ್ತಾರ? ಹೆಡ್ ಮಾಸ್ಟರ್ ಅವರು ನಮ್ಗೇನು ಹೇಳಿಲ್ಲ, ನಾವೇ ಇಲ್ಲಿಗೆ ಬಂದಿತ್ತು. ಬಾಯ್ ಮುಚ್ಚು, ಈ ಹುಡುಗ ಅತಿಯಾಗಿ ಆಡ್ತಾನೆ ಅಲ್ವೋ? ನೀನೀಗ ಇವ್ರನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬಂದಿದ್ಯಲ್ಲ, ಇವ್ರಲ್ಲಿ ಯಾರಾದ್ರೂ ಸತ್ತೋಗ್ಬಿಟ್ರೆ ಆಗ ಯಾರು ಜವಾಬ್ದಾರಿ ತಗೊಂತಾರೆ? ನೀನಾ ಇಲ್ಲ ನಿಮ್ ಹೆಡ್ ಮಾಸ್ಟ್ರ? ನೀನ್ ಯಾಕೆ ಇವ್ರನ್ನೆಲ್ಲ ಇಂಥ ಜಾಗ ಕರೆದಿದ್ದು? ನೋಡು, ನಾವೆಲ್ರೂ ನಿನ್ ಹಾಗೆ ದುಡ್ಡಿರೋರಲ್ಲಪ್ಪ. ಈ ಕಾಯಿಲೆ ಬಂದ್ಬಿಟ್ರೆ ಅದಕ್ಕೆ ಚಿಕಿತ್ಸೆ ಯಾರು ಕೊಡಿಸ್ತಾರೆ? ಏನೆಲ್ಲ ಮುಖ ನೋಡ್ತಾ ಇದೀರಾ? ಬನ್ನಿ ಈ ಕಡೆ, ಬನ್ನಿ ಬನ್ನಿ ಈ ಕಡೆ ಬನ್ನಿ. ನಾನ್ ಹೇಗ್ ಅನ್ಕೊಂಡಿದ್ನೋ ಹಾಗೆ ಆಗ್ತಾ ಇದೆ. ಎಲ್ಲಾ ಮಕ್ಕಳು ಇಲ್ಲೇ ಇದ್ದಾರೆ. ಆ ಕಡೆ ಸ್ಕೂಲ್ಗೆ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ, ಆದ್ರೆ ಸ್ಕೂಲಲ್ಲಿ ಮಕ್ಕಳೇ ಇಲ್ಲ. ಈ ಅವಕಾಶನ ಬಳಸ್ಕೊಂಡು ಹೆಡ್ ಮಾಸ್ಟರ್ ಬಗ್ಗೆ ಇನ್ಸ್ಪೆಕ್ಟರ್ ಹತ್ರ ಕೆಟ್ಟದಾಗಿ ಏನಾದ್ರೂ ಹೇಳ್ಬೇಕು. ಜೀವನದಲ್ಲಿ ಏನಾದ್ರೂ ಒಳ್ಳೆ ಕೆಲಸ ಮಾಡೋದಕ್ಕೆ ಹೊರಟ್ರೆ ನಿನ್ ಜೊತೆಗೆ ಯಾರು ಬರ್ತಿಲ್ಲ ಅಂತ ಅನ್ಸುತ್ತೆ. ನೀನು ಪೂರ್ತಿಯಾಗಿ ಒಬ್ಬಂಟಿ. ಆಗ ಹೆದರಬೇಡ, ಮನೋಬಲ ಕಳ್ಕೋಬೇಡ ಸುಭಾಷ್. ರವೀಂದ್ರನಾಥ್ ಅವ್ರ ಗೀತೆನ ನೆನಪು ಮಾಡ್ಕೋ. ಅದ್ಯಾವ ಗೀತೆ? ಅವ್ರ ಆ ಗೀತೆನ ಬಂಗಾಳ ವಿಭಜನೆ ಸಮಯದಲ್ಲಿ ಬರೆದಿದ್ರು. ಮನೋಬಲ ಹೆಚ್ಚಾಗತ್ತೆ ಸುಭಾಷ್. ನಿನ್ ಜೊತೆ ಯಾರು ಬರ್ದೆ ಹೋದ್ರೂನು ನೀನು ಮುಂದೆ ಸಾಕ್ತಿರು. ಅಲ್ಲ, ಎಷ್ಟು ಹೇಳಿದ್ರೆ ಕೇಳ್ಬೇಕು. ಸುಭಾಷ್, ಮಾಧವ್ ಮೇಷ್ಟ್ರೆ, ನಾವು ಮಂಗಲ್ನ ಹುಡುಕ್ಬಿಟ್ವಿ. ಇಲ್ಲಿ ನೋಡಿ. ಎಲ್ಲಿದ್ದ ಮಂಗಲ್? ಏನಾಯ್ತು ಅವನ್ಗೆ? ಮೇಷ್ಟ್ರೆ, ಬಿರುಗಾಳಿಯಲ್ಲಿ ಮರ ಒಂದ್ಮೇಲೆ ಬಿದ್ದಿತ್ತು. ಮಂಗಲ್ನ ಡಾಕ್ಟರ್ ಅವ್ರ ಹತ್ರ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಅವ್ನ ಜೀವಕ್ಕೆ ಅಪಾಯ. ಯಾರು ಸಹಾಯ ಮಾಡ್ತಿಲ್ಲ. ನೀವೇ ಹೇಳಿದ್ರಲ್ವಾ, ಒಳ್ಳೆ ಕೆಲ್ಸದಲ್ಲಿ ಅಗತ್ಯ ಬಿದ್ರೆ ಒಬ್ರೇ ಹೋಗ್ಬೇಕು ಅಂತ. ನಾನೊಬ್ನೇ ಕರ್ಕೊಂಡು ಹೋಗ್ತೀನಿ ಮಂಗಲ್ನ. ಇವನು ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾನೆ.
ಶರತ್ ವಾಪಸ್ ಬಂದ? ಇಲ್ಲ. ಅಪ್ಪ, ಕಾವಲ್ಗಾರ ಹೇಳ್ತಿದ್ದ ಸುಬಿ ಮನೆಯಿಂದ ಒಬ್ನೇ ಹೊರಗೆ ಹೋಗಿದ್ದಾನಂತೆ, ಜೊತೆ ಕೂಡ ಯಾರು ಇರ್ಲಿಲ್ವಂತೆ. ಏನೋ ಹೇಳ್ತಿದ್ಯಾ ಅಮ್ಮ? ಅಮ್ಮ, ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಸುಬಿ ಒಬ್ನೇ ಮನೆಯಿಂದ ಹೋಗಿದ್ದಾನೆ. ನನಗ್ ಒಂದು ಅರ್ಥನೇ ಆಗ್ತಿಲ್ಲ ಪ್ರೋಮಿ. ಇಂಥ ಸಮಯದಲ್ಲಿ ಅಪ್ಪ ಅಮ್ಮನಿಗೆ ಹೇಳ್ದೇನೆ ಮಕ್ಕಳು ಮನೆಯಿಂದ ಹೊರಗೆ ಹೋಗ್ತಾರಾ? ನನಗ್ ಗೊತ್ತಿಲ್ಲ ಅವ್ನ್ ಯಾವ ತೊಂದ್ರೆನಲ್ಲಿ ಸಿಕ್ಕಾಕೊಂಡಿದ್ದಾನೋ, ಎಲ್ಲಿದ್ದಾನೋ. ಹೌದು, ಶರತ ಮಂಗಲ್ ಮನೆಗೆ ಹೋದ್ನಾ? ಹಾಗೇನಾದ್ರ ಪ್ರಭಾ, ಅಲ್ಲಿಗೆ ಹೋಗಿ ನಾವೇ ಸುಭಾಷ್ನ ವಾಪಸ್ ಕರ್ಕೊಂಡ್ ಬರ್ಬೇಕಾಗತ್ತೆ. ವಿಭಾವತಿ, ಸುಭಾಷ್ ಶರತ್ಗೆ ಮಂಗಲನ್ ಮನೆ ಎಲ್ಲಿದೆ ಅಂತ ಹೇಳಿದಾನ? ಅದಕ್ಕೆ ನಾನು ಪದೇ ಪದೇ ಹೇಳೋದ್ ಪ್ರಭಾ, ಎಲ್ಲ ನೋಡ್ಕೋಬೇಕು. ಸ್ವಲ್ಪ ಮಕ್ಕಳನ್ನ ಬಿಗಿ ಮಾಡ್ಬೇಕು. ಮಕ್ಕಳಿಗೆ ಹೇಗ್ ಪಾಠ ಕಲಿಸ್ಬೇಕು ಹಾಗ್ ಮಾಡು. ನಿನ್ನೆ ನಾನು ಬಲರಾಮ್ಗೆ ಗಾಡಿ ಕೊಡ್ಬೇಡ ಅಂದಾಗ ನೀವ್ ಯಾರು ನನ್ ಮಾತನ್ನೇ ಕೇಳಲಿಲ್ಲ. ಈಗ ಸುಬಿನೂ ಅದನ್ನೇ ಕಲ್ತಿದ್ದಾನೆ ಅಲ್ಲ. ಈಗೇನ್ ಅವನಿಗೆ ಸ್ವಂತ ನಿರ್ಧಾರ ತಗೊಳ್ಳೋ ವಯಸ್ಸಾಯ್ತಾ? ಅದು ಅಂತ ಮಹಾಮಾರಿ ಪರಿಸ್ಥಿತಿಲಿ ಇವನ್ ಇದೇ ತರ ಮುಂದುವರೆದ್ರೆ ಮುಂದಿನ ಪರಿಸ್ಥಿತಿ ಏನೋ. ಅಪ್ಪ, ಶರತ್ ಬಂದ್ಯಾ? ಅಪ್ಪ, ನನಗ್ ಸುಬಿ ಬಗ್ಗೆ ಏನು ಗೊತ್ತಾಗ್ಲಿಲ್ಲ. ಗೊತ್ತಾಗಿಲ್ಲ ಅಂದ್ರೆ? ಅರೆ ಸುಮ್ನೆ ಯಾಕೆ ನಿಂತಿದ್ಯಾ? ಏನಾದ್ರು ಮಾತಾಡು. ಏನ್ ಹಿಂಗ್ ಹೇಳ್ತಿದ್ಯಾ? ನಿಂಗ್ ನಿಜವಾಗ್ಲೂ ಸುಬಿ ಎಲ್ಲಿದ್ದಾನೆ ಅಂತ ಗೊತ್ತಿಲ್ವಾ? ನೀನ್ ಸುಬಿನ ಮನೆಗ್ ವಾಪಸ್ ಕರ್ಕೊಂಡ್ ಬಂದೇ ಬರ್ತೀಯ ಅಂತ ನಾನ್ ನಂಬಿದ್ದೆ. ಅಲ್ಲ, ನಂಗೊಂದ್ ಮಾತ್ ಹೇಳು. ಒಂದ್ ಮನೆಗ್ ಬರೋದಕ್ಕೇನಾದ್ರೂ ಹಠ ಮಾಡ್ತಿದಾನ? ಹಾಗೇನಾದ್ರೂ ಇದ್ರೆ ನಿಮ್ಮಪ್ಪ ಹೋಗ್ ಬರ್ತಾರೆ. ಅಮ್ಮ, ನಾನ್ ನಿಜ ಹೇಳ್ತಾ ಇದ್ದೀನಿ, ಸುಬಿ ಬಗ್ಗೆ ಏನು ಗೊತ್ತಾಗ್ಲಿಲ್ಲ. ನಾನ್ ಮಂಗಲನ್ ಮನೆಗೂ ಹೋಗಿದ್ದೆ. ನಾನು ಹೋಗೋದಕ್ಕೂ ಮೊದಲೇ ಸುಬಿ ಮತ್ತು ಅವನ್ ಗೆಳೆಯರು ಮಂಗಲನ್ ಹುಡ್ಕೊಂಡು ಅಲ್ಲಿಂದ ಹೊರಟೋಗಿದ್ರು. ಹಳ್ಳಿ ರಸ್ತೆಯಲ್ಲಿ ಮಂಗಲನ್ ಹುಡುಕೊಂಡು ಹೋಗಿದ್ದಾರೆ. ಹಳ್ಳಿ ರಸ್ತೆ ಇಲ್ಲ? ಆ ಹಳ್ಳಿ ರಸ್ತೆ ಎಲ್ಲ ಅವನಿಗೆ ಹೇಗ್ ಗೊತ್ತಿದೆ? ಅಲ್ಲ, ಯಾರ ಜೊತೆ ಹೋಗಿದಾನವನು? ನನಗಂತೂ ಏನು ಅರ್ಥನೇ ಆಗ್ತಿಲ್ಲ ಶರತ್. ಇವತ್ತು ಮನೇಲಿ ಪೂಜೆ ಇದ್ರೂನು ಅವನ್ ಮನೆ ಬಿಟ್ಟು ಹೋಗಿದಾನಲ್ಲ. ದೇವ್ರೆ, ಸುಬಿ ಮತ್ತೆ ಅವನ್ ಗೆಳೆಯರಿಗೆ ಏನೂ ಆಗ್ಬಾರ್ದು, ನೀನೇ ಕಾಪಾಡ್ಬೇಕು. ಅಲ್ಲ, ಅವನ್ ಸ್ಕೂಲಿನ ಯಾವ ಹುಡುಗರ ಜೊತೆ ಹೋಗಿದ್ದಾನಂತ ನಿಂಗೆ ಗೊತ್ತಿದ್ಯಾ? ಹಾಗಾದ್ರೆ ಈಗ್ಲೇ ನಡಿ, ಆ ಮಕ್ಳು ತಂದೆ ತಾಯರನ್ನ ಕೇಳೋಣ. ಅವ್ರಿಗೇನಾದ್ರೂ ಗೊತ್ತಿದ್ಯಾನೋ ಅಂತ. ನಡಿ ಬಾ ಬೇಗ. ನೀವೆಲ್ಲ ಇಲ್ಲೇ ಇದಾರಲ್ಲ ವಕೀಲ್ ಸಾಹೇಬ್ರು. ನನ್ ಮಗ ನಿಮ್ ಸುಭಾಷನ್ ಜೊತೆನೆ ಓದೋದು. ನಿಮ್ ಮಗ ಇವತ್ತೇನ್ ಮಾಡಿದಾನೋ ಅದನ್ನ ಯೋಚನೆ ಮಾಡಕ್ಕೂ ಆಗಲ್ಲ ವಕೀಲ್ರೆ. ನಾವು ನಿಮ್ಗೆ ಗೌರವ ಕೊಡ್ತೀವಿ, ಆದ್ರೆ ನಮ್ ಮಕ್ಕಳ ಸಲುವಾಗಿ ನಾವೆಲ್ಲ ನಿಮ್ಮತ್ರ ಬರೋ ಪರಿಸ್ಥಿತಿ ಬಂತು. ಅಲ್ರಪ್ಪ, ಏನಾಗಿದೆ? ಸುಭಾಷ್ ಏನ್ ಮಾಡಿದಾನೆ? ಸುಭಾಷ್ ಎಲ್ಲಾ ಮಕ್ಳನ್ನು ಅಪಾಯಕ್ಕೆ ತಳ್ತಾ ಇದ್ದಾನೆ. ಮಹಾಮಾರಿ ಇರುವಂತ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಮಕ್ಳಿಗೇನಾದ್ರೂ ಕಾಯಿಲೆ ಬಂದ್ರೆ ಏನ್ ಮಾಡೋದು? ಇಲ್ಲಿ ನೋಡಿ, ನಾವು ಕೂಡ ಅದನ್ನೇ ಯೋಚನೆ ಮಾಡ್ತಿರೋದೀಗ. ನೀವಂತೂ ದೊಡ್ಡ ಮನುಷ್ಯರು, ನಿಮ್ ಹತ್ರ ಎಷ್ಟ್ ಬೇಕೋ ಅಷ್ಟು ದುಡ್ಡಿದೆ, ಏನ್ ಬೇಕಾದ್ರೂ ಮಾಡ್ತೀರಾ. ನಮ್ಮ ಮಗನ್ಗೆ ಏನಾದ್ರೂ ಆದ್ರೆ ಚಿಕಿತ್ಸೆ ಕೊಡಿಸ್ತೀರಾ ನೀವು? ಆದ್ರೆ ನಾವ್ ಹೇಗ್ ಚಿಕಿತ್ಸೆ ಕೊಡ್ಸಕ್ಕಾಗತ್ತೆ? ನೋಡಿ, ನೀವು ಸ್ವಲ್ಪ ಶಾಂತವಾಗಿ ಮಾತಾಡಿ. ಇಲ್ಲಿ ನೋಡಿ, ಸುಭಾಷ್ನಿಂದಾಗಿ ನಾವು ಕೂಡ ಚಿಂತೆಲಿದ್ದೀವಿ. ನಾವು ಕೂಡ ಅವನನ್ನ ಹುಡುಕ್ತಾ ಇದ್ದೀವಿ. ನನ್ಗೊಂದು ವಿಷಯ ಹೇಳಿ, ನಿಮ್ ಮಕ್ಕಳು ಸುಭಾಷ್ ಜೊತೆ ಹೋಗಿದ್ದು ನೀವು ನೋಡಿದ್ರ ಅಂದ್ರೇನು? ಅವ್ನ್ ಬುದ್ಧಿ ಹೇಗಿದೆ ಅಂದ್ರೆ ಎಲ್ರಿಗೂ ತಲೆ ಕೆಡಿಸಿದಾನ ಅವನು. ನಮ್ ಮಕ್ಕಳು ನಮ್ಮಿಂದ ತಪ್ಪಿಸ್ಕೊಂಡು ಅವನ ಜೊತೆ ದೋಣಿಲಿ ಹೋಗಿದ್ದಾರೆ. ದೋಣಿನ? ಸುಭಾಷ್ ಎಲ್ರನ್ನು ಎಲ್ಲಿ ಕರ್ಕೊಂಡು ಹೋದ? ಮದಮೇಶ್ರೆ, ನಾವು ಮಂಗಲ್ನ ಹುಡುಕ್ಬಿಟ್ವಿ. ಇಲ್ ನೋಡಿ. ಎಲ್ಲಿದ್ದ ಮಂಗಲ್? ಏನಾಯ್ತು ಅವನ್ಗೆ? ಮಂಗಲ್ನ ಡಾಕ್ಟರ್ ಅವ್ರ ಹತ್ರ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಅವ್ನ ಜೀವಕ್ಕೆ ಅಪಾಯ. ನೀವೇ ಹೇಳಿದ್ರಲ್ವಾ, ಒಳ್ಳೆ ಕೆಲ್ಸದಲ್ಲಿ ಅಗತ್ಯ ಬಿದ್ರೆ ಒಬ್ರೇ ಹೋಗ್ಬೇಕು ಅಂತ. ಅದು ಅದು ಆ ಮಹಾಮಾರಿ ಬಂದಿರೋ ಹುಡುಗನ್ನ ಇವನ್ ಕೈಯಲ್ಲಿ ಮುಟ್ಟಿದ್ನಾ? ಬನ್ನಿ ಬನ್ನಿ, ಬೇಗ ಬನ್ನಿ. ಗೋವಿಂದ ಗೋವಿಂದ ಗೋವಿಂದ. ಗಟ್ಟಿಯಾಗಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಅವ್ನು ಬಿದ್ದೋಗ್ಬಿಡ್ತಾನೆ. ಇಲ್ಲೇ ಇಳಿಸಿ ಮೆತ್ತಗೆ. ಸರಿ, ನೀವೆಲ್ರೂ ಮಂಗಲ್ ಜೊತೆನೇ ಇರಿ, ನಾನು ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ.
ಏನಾಯ್ತಪ್ಪ ನನ್ ಮಗನಿಗೆ? ಅಯ್ಯಯ್ಯೋ, ನೆನ್ನೆ ಎಲ್ಲ ಆಟ ಆಡ್ಕೊಂಡು ಚೆನ್ನಾಗಿದ್ದ, ಇವತ್ತು ಬೆಳಗ್ಗೆ ಚೆನ್ನಾಗಿದ್ದ, ಏನಾಯ್ತು ಇದಕ್ಕಿದ್ದಾಗ? ಅಯ್ಯಯ್ಯೋ, ಇಂಥ ಜಾಗಕ್ಕೆ ನೀನ್ ಯಾಕೆ ಇಲ್ಲಿಗೆ ಬರೋಕೋದೆ? ಅದೇ ಬಿರುಗಾಳಿ ಬಂತಲ್ವಾ, ಅವನು ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಮರ ಅವನ್ ಮೈ ಮೇಲೆ ಬಿದ್ಬಿಡ್ತು. ಸ್ವಲ್ಪ ಬಂದ್ ನೋಡಿ. ನಡಿ ನಡಿ ಹೋಗೋಣ, ನಡಿ ನಡೀರಿ. ಓ ಡಾಕ್ಟ್ರೆ, ಇಲ್ಲಿ ಸ್ವಲ್ಪ ನೋಡಿ, ನನ್ ಮಗಳು ಪ್ರಜ್ಞೆ ತಪ್ಪಿಟ್ಟಿದ್ದಾಳೆ, ಮೈಯೆಲ್ಲ ನೀಲಿ ಆಗ್ಬಿಟ್ಟಿದೆ. ಅಮಿಯಾ, ಡಾಕ್ಟ್ರೆ, ಇವನಿಗೆ ಉಪ್ಪು ಮತ್ತು ಸಕ್ಕರೆ ನೀರು ಕುಡಿಸು. ಆದ್ರೆ ಡಾಕ್ಟ್ರೆ, ಉಪ್ಪು ಮತ್ತೆ ಸಕ್ಕರೆ ಖಾಲಿಯಾಗಿದೆ. ಎಲ್ಲಿವರೆಗೂ ಅದು ಬರೋದಿಲ್ವೋ ಅಲ್ಲಿವರೆಗೂ ಯಾರಿಗೂ ಕೊಡೋದಕ್ಕಾಗೋದಿಲ್ಲ. ಅದು ಎಷ್ಟೊತ್ತಿಗೆ ಬರುತ್ತೋ ಯಾರಿಗ್ ಗೊತ್ತು. ಈಗ ನಮ್ಮ ಹತ್ರ ದುಡ್ಡು ಬೇರೆ ಇಲ್ಲ. ಅವರೆಲ್ಲ ಬರ್ದೇ ಹೋದ್ರೆ ಉಪ್ಪು ಮತ್ತು ಸಕ್ಕರೆನೂ ಸಿಗಲ್ಲ. ಅವರೆಲ್ಲ ಯಾರು ಡಾಕ್ಟ್ರೆ? ಎಲ್ಲರೂ ಈ ಜಾಗ ಬಿಟ್ಟು ಓಡೋಗ್ತಿದ್ದಾರೆ. ಮತ್ ಯಾರು ಬರೋರಿದ್ದಾರೆ? ಬರ್ತಾರೆ ಬರ್ತಾರೆ, ಎಲ್ರಿಗೂ ಸಹಾಯ ಮಾಡೋ ಅಂತ ಒಂದು ಗುಂಪಿದೆ. ಹುಷಾರು. ನರೇನ್, ನೀನ್ ಈಗ್ಲೇ ಹೋಗು. ಸಕ್ಕರೆ ಮತ್ತು ಉಪ್ಪಿನ ಚೀಲನೆಲ್ಲ ತಂದಿಡು. ಹೋಗುವಾಗ ದುಡ್ಡು ತಗೊಂಡು ಹೋಗು. ದುಡ್ಡೆಲ್ಲ ಹೆಚ್ಚು ಕಡಿಮೆ ಮುಗ್ದೆ ಹೋಗಿದೆ. ನಾನು ಹೋಗಿ ಖಜಾನೆಲ್ ಒಂದ್ಸಲ ನೋಡ್ಲಾ? ಇದ್ ತಗೊಳ್ಳಿ. ಈ ಹಣನ ನೀವೇ ಇಟ್ಕೊಳ್ಳಿ. ಈ ಹಣದಿಂದ ಸಕ್ಕರೆ ಉಪ್ಪು ತರ್ಸ್ಕೊಳ್ಳಿ. ಬೇಡ ಅಂತ ಹೇಳ್ಬೇಡಿ. ನಿನ್ನ ಹೆಸರೇನು? ಸುಭಾಷ್ ಚಂದ್ರ ಬೋಸ್. ಈ ದುಡ್ಡಲ್ಲಿ ಎಲ್ಲ ಸಿಗುತ್ತಲ್ವಾ? ಒಂದ್ ಚೀಲ ಬರ್ದೇ ಇದ್ರು ಸ್ವಲ್ಪನಾದ್ರೂ ಬರುತ್ತೆ. ಇದೇನು ಕಡಿಮೆ ಅಲ್ಲ ಸುಭಾಷ್. ಸರಿ, ಇದನ್ನ ನಾನು ಜಮಾ ಮಾಡ್ಬಿಡ್ತೀನಿ. ನನ್ ಗೆಳೆಯ ಮಂಗಲ್ನ ಒಂದ್ಸಲ ಬಂದ್ ನೋಡ್ತೀರಾ? ಅವ್ನ್ ಈ ಕಡೆನೆ ಹತ್ರನೇ ಇರೋದು. ಬನ್ನಿ ಬನ್ನಿ ಡಾಕ್ಟ್ರೆ. ನಡಿ 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 ನಡೀರಿ. ಇದೇನು? ಇವ್ನ್ಗೇನಾಯ್ತು ಡಾಕ್ಟ್ರೆ? ಇವ್ನ್ ನಾಡಿನೇ ಗೊತ್ತಾಗ್ತಾ ಇಲ್ವಲ್ಲ. ಹಾಗಿದ್ರೆ ಏನ್ ಮಾಡೋದು? ಮಂಗಲ್ ಸರಿ ಹೋಗೋದಿಲ್ವಾ ಡಾಕ್ಟ್ರೆ? ಹೇಳಿ, ಸರಿ ಆಗ್ತಾನೆ ಅಲ್ವಾ? ಈಗೇನ್ ಹೇಳಕ್ಕಾಗಲ್ಲ. ನಾನೀಗ ಚಿಕಿತ್ಸೆ ಶುರು ಮಾಡ್ತೀನಿ. ಅದಕ್ ಸಮಯ ಬೇಕು. ನಾವೆಲ್ಲ ಅವ್ರ ಅಜ್ಜಿಗೆ ಮಾತ್ ಕೊಟ್ಟಿದೀವಿ, ಮಂಗಲ್ನ ಹುಡುಗಿ ಕರ್ಕೊಂಬರ್ತೀವಿ ಅಂತ. ಇವನ್ನ ಸರಿ ಮಾಡೋಕ್ ನಾನ್ ಪ್ರಯತ್ನ ಮಾಡ್ತೀನಿ. ನೀವೆಲ್ರೂ ಕ್ಯಾಂಪ್ ಇದ್ದ ದೂರ ಹೋಗ್ಬಿಡಿ. ಏನೋ ನಾವ್ ಮಂಗಲ್ ಜೊತೆ ಇರಕ್ ಆಗಲ್ವಾ? ಅವನ್ಗೆ ಪ್ರಜ್ಞೆ ಬಂದಾಗ ನಿಮ್ಗೆ ಹೇಗ್ ತಿಳ್ಸೋದು? ಇಲ್ಲ ಸುಭಾಷ್, ಇಲ್ಲಿ ತುಂಬಾ ಜನ ಇದ್ದಾರೆ, ಕಾಯಿಲೆಯಿಂದ ಮಲಗಿದ್ದಾರೆ. ನಿಮ್ಗೂ ಈ ಕಾಯಿಲೆ ಅಂಟ್ಕೋಬಹುದು. ನೀವಿನ್ನೂ ಚಿಕ್ಕ ಹುಡುಗರು, ಅದಕ್ಕೆ ಇಲ್ಲಿಂದ ಹೊರಟೋಗಿ. ನಡೀರಿ, ನಾವೆಲ್ರೂ ಆ ಕಡೆ ನಿಂತ್ಕೊಳ್ಳೋಣ. ಮಂಗಲ್ ಸರಿ ಹೋದ್ಮೇಲೆ ಅವ್ರ ಮನೆಯವ್ರಿಗೆ ಈ ವಿಷಯನ ತಿಳ್ಸೋಣ. ನಡೀರಿ. ಸುಬಿ, ನೀವೆಲ್ಲರೂ ನನ್ನ ಮೇಲೆ ವಿಶ್ವಾಸ ಇಡಿ. ಯಾರಿಗೂ ಏನು ಆಗೋದಿಲ್ಲ. ನಾನು ಎಲ್ಲರನ್ನು ವಾಪಸ್ ಕರ್ಕೊಂಡು ಬರೋ ವ್ಯವಸ್ಥೆ ಮಾಡ್ತೀನಿ. ಅಲ್ಲ ವಕೀಲ್ ಸಾಹೇಬ್ರೆ, ನೀವ್ ಹೇಗೆ ಹೇಳ್ತೀರಾ ಯಾರಿಗೂ ಏನು ಆಗೋದಿಲ್ಲ ಅಂತ? ಅವ್ರೆಲ್ರೂ ಚಿಕ್ಕ ಹುಡುಗರು. ಈ ವಯಸ್ಸಲ್ಲಿ ಅವ್ರಿಗೇನಾದ್ರು ಮಹಾಮಾರಿ ರೋಗ ಬಂದ್ರೆ ಅವ್ರ ಕೈಲಿ ತಡ್ಕೊಳಕ್ಕಾದ್ರೂ ಆಗತ್ತಾ? ನಿಮ್ ಮನ್ಸಲ್ಲಿ ಎಷ್ಟು ಚಿಂತೆ ಇದೆಯೋ ಅಷ್ಟೇ ಚಿಂತೆ ನಮ್ಮ ಮನ್ಸಲ್ಲೂ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸುಭಾಷ್ ಮಾಡಿದ್ ಸರಿ ಇಲ್ಲ ಅಂತ ನಾನು ಒಪ್ಕೋತೀನಿ. ಆದ್ರೆ ನಾವೆಲ್ಲರೂ ಈಗ ಮೊದಲು ನಮ್ ಮಕ್ಕಳನ್ನ ಹುಡುಕಿ ವಾಪಸ್ ಕರ್ಕೊಂಡ್ ಬರ್ಬೇಕು. ನನ್ ಮಗನ್ಗೆ ತಾಯಿ ಇಲ್ಲ. ಅವನಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಅವನ್ನ ಹೇಗ್ ನೋಡ್ಕೊಳ್ಳೋದು ನೀವೇ ಹೇಳಿ ವಕೀಲ್ರೆ. ಅದನ್ನೇ ಹೇಳ್ತಾ ಇರೋದು. ನಮ್ಮ ಮಕ್ಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅದ್ರ ಜವಾಬ್ದಾರಿ ಯಾರು ತಗೊಳ್ತಾರೆ ಹೇಳಿ? ಯಾರಿಗಾದ್ರೂ ಏನಾದ್ರೂ ಆದ್ರೆ ಅವ್ರ ಚಿಕಿತ್ಸೆ ಜವಾಬ್ದಾರಿ ನಾನ್ ತಗೋತೀನಿ. ನೀವ್ಯಾರು ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ನಿಮ್ಗೆಲ್ಲ ಎಷ್ಟು ವರ್ಷದಿಂದ ನನ್ನ ತಂದೆ ಗೊತ್ತಿದ್ದಾರೆ. ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ನಿಮ್ಗೆ ಯಾರಿಗಾದ್ರೂ ಅನಿಸ್ತಾ ಇದೆಯಾ? ಈಗ ನಿಮಗ್ ಮಾತು ಕೊಟ್ಟಾದ್ಮೇಲೆ ಅದ್ರಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆಗೋದಿಲ್ಲ. ನೀವೆಲ್ರೂ ಮನೆಗೆ ಹೋಗಿ ತಡ ಆಗ್ತಿದೆ. ಅವ್ರನ್ನ ಹುಡ್ಕಕ್ ಬೇರೆ ಹೋಗ್ಬೇಕು. ಅಪ್ಪ, ಅಬ್ದುಲ್ ಕಾಕಾಗೆ ಗಾಡಿ ತೆಗಿಯಕ್ ಹೇಳ. ಇದೊಂದ್ ನೋಡೋದ್ ಬಾಕಿ ಇತ್ತು ನಮ್ಗೆ. ಇವತ್ತು ಸುಬಿ ಕಾರಣದಿಂದ ಹೊರಗಿಂದ ಯಾರ್ಯಾರೋ ಮನೆಗ್ ಬಂದು ನಮ್ಗೆ ಏನೆಲ್ಲ ಹೇಳ್ತಿದ್ದಾರೆ ನೋಡಿ. ಎಷ್ಟೋ ಮಕ್ಳು ಈ ಮನೇಲಿ ಬೆಳೆದು ದೊಡ್ಡೋರಾಗಿದ್ದಾರೆ. ಆದ್ರೆ ಯಾವತ್ತೂ ಈ ತರ ಸಮಸ್ಯೆ ಬಂದಿರ್ಲಿಲ್ವಲ್ಲ.
ಸರಳ, ಈಗ ಇದನ್ನೆಲ್ಲ ನೀನ್ ಮಾತಾಡೋ ಅವಶ್ಯಕತೆ ಇದೆಯಾ? ಸುಮ್ನಿರಕ್ಕಾಗಲ್ವಾ? ಅಪ್ಪ ನಡೀರಿ. ನಾ ಹೇಳೋದೇನು ಅಂದ್ರೆ, ಈಗ ಅವನ್ನೆಲ್ಲಿ ಹುಡ್ಕೊಂಡು ಹೋಗ್ತೀರಾ? ಅವನೆಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ವಲ್ಲ. ಈ ಹುಡುಗ ಯಾಕೆ ಎಲ್ರಿಗೂ ಇಷ್ಟೊಂದು ನೋವು ಕೊಡ್ತಿದ್ದಾನೆ? ಅವ್ನ್ ಎಲ್ಲಿ ಹೋಗಿದಾನೋ ಏನೋ, ನದಿ ಅಕ್ಕಪಕ್ಕನೇ ಇರ್ತಾನವನು. ಅಪ್ಪ, ಸುಭಿ ಮಾಡಿರೋ ಈ ತಪ್ಪಿಗೆ ನಾನ್ ನಿಮ್ಮ ಹತ್ರ ಅವನ್ ಎಲ್ಲೇ ಇದ್ರು ಅವನನ್ನ ಮನೆಗ್ ಕರ್ಕೊಂಡ್ ಬನ್ನಿ. ಇಲ್ಲಿವರೆಗೂ ಅವನಿಗೆ ಯಾವ ಶಿಕ್ಷೆ ಕೊಟ್ಟಿಲ್ವೋ ಅಂತ ಶಿಕ್ಷೆನ ಅವನಿಗೆ ಕೊಡಿ. ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿ ಅವನನ್ನ ಮನೆಗ್ ಕರ್ಕೊಂಡ್ ಬನ್ನಿ. ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ಆದ್ರೆ ನನ್ ಮಗನ್ನ ಕ್ಷೇಮವಾಗಿ ಮನೆಗ್ ಕರ್ಕೊಂಡ್ ಬನ್ನಿ. ಪ್ರಭಾ, ಸುಭಾಷಂಗೆ ಬೈಯೋದ್ರಿಂದ ಹೊಡೆಯೋದ್ರಿಂದ ಏನು ಉಪಯೋಗ ಇಲ್ಲ. ಅವನ್ ಹಠ ನೋಡ್ತಾ ಇದ್ರೆ ನಂಗೆ ಆಶ್ಚರ್ಯ ಆಗ್ತಾ ಇದೆ. ನನಗೆ ಅವನ ಒಳಗೆ ಬೇರೆ ಏನೋ ವಿಶೇಷ ಕಾಣಿಸ್ತಾ ಇದೆ ಪ್ರಭಾ. ಮಂಗಲ್ಗೋಸ್ಕರ ಸುಭಾಷ್ ಎಷ್ಟೊಂದು ಚಿಂತೆಗೊಳಗಾಗಿದ್ದ. ಹೌದಪ್ಪ, ಮಂಗಲ್ ಸುಭಿಗೆ ಅವನ್ ಮನೇಲೂ ಸಿಕ್ಕಿರ್ಲಿಲ್ಲ, ಹಾಸ್ಟೆಲ್ ಇರ್ಲಿಲ್ಲ. ಸುಭಿ ಅವನನ್ನ ಹೇಗಾದ್ರೂ ಮಾಡಿ ಹುಡುಕ್ತಾನೆ. ಎಲ್ಲಾ ಕಡೆ ಮಹಾಮಾರಿ ಬೇರೆ ಹಬ್ಬಿದೆ. ಇವತ್ತೇನಾದ್ರೂ ಮಂಗಲ್ನ ಹುಡ್ಕಕ್ಕೆ ಸುಭಿ ಹೋಗದೆ ಇದ್ದಿದ್ರೆ ಚಿಕಿತ್ಸೆ ಇಲ್ಲದೆ ಮಂಗಲ್ ಸ್ಥಿತಿ ಏನಾಗ್ತಿತ್ತೋ ಏನೋ. ನೀವಿಬ್ರು ಬನ್ನಿ ನನ್ನ ಜೊತೆ.